ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಪಕ್ಕಾ ನಾಟಿ ಸ್ಟೈಲ್ನಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಸಾಂಬಾರನ್ನ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನೇನು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3/4 kg ಆಗೋಷ್ಟು ಚಿಕನ್ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಚಿಕನ್ ತೊಳೆಯೋವಾಗಲೇ ಸ್ವಲ್ಪ ಉಪ್ಪು ಅರಿಶಿಣ ಎರಡನ್ನೂ ಹಾಕಿ ನೀಟಾಗಿ ತೊಳ್ಕೊಳ್ಳಿ, ಯಾವುದೇ ರೀತಿಯಾದ ಹಸಿ ವಾಸನೆ ಇರಲ್ಲ. ಈಗ ಖಾರಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಒಂದು 2 ಚಕ್ಕೆ, 4 ಲವಂಗ, ಸ್ವಲ್ಪ ಪುದೀನ, ಮತ್ತು ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಒಂದು 6, ಬೇಡಿಗೆ ಮೆಣಸಿನ್ಕಾಯಿ 5. ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ ಲವಂಗ, ಚಕ್ಕೆ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಇಷ್ಟು ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆಗೆ ನಾವು ಯಾವ್ಯಾವ ಪದಾರ್ಥಗಳನ್ನ ತೊಗೊಂಡಿದ್ದೀವಲ್ವ, ಎಲ್ಲ ಪದಾರ್ಥಗಳನ್ನೂ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಆಮೇಲೆ ಖಾರ ರುಬ್ಕೋಬೇಕಾಗತ್ತೆ. ನೋಡಿ, ಈಗ ಧನಿಯಾ ಹಾಕೋತಾ ಇದ್ದೀನಿ. ಈ ಧನಿಯಾ ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಖಾರಕ್ಕೆ ನಾನು ಏನು ತೆಗೆದುಕೊಂಡಿದ್ನೋ ಒಣಗಿದ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಈ ಎರಡನ್ನೂ ಕೂಡ ಈಗ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲೇ ಮಿಕ್ಸಾಗಿ ಫ್ರೈ ಆಗಬೇಕು. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಟೊಮೊಟೊ ಕೂಡ ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನೀವು ಕೈ ಆಡಿಸ್ಕೊತಾ ಇರಬೇಕು. ಗ್ಯಾಸ್ ಫ್ಲೇಮು ಮೀಡಿಯಮಲ್ಲೇ ಇರಲಿ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವು ಚಿಕನ್ ಪೀಸ್ನ ತೊಳೆದು ಇಟ್ಕೊಂಡಿದ್ವಲ್ವ, ಈ ಚಿಕನ್ ಪೀಸ್ನೆಲ್ಲ ಇವಾಗ ಈ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ನಲ್ಲಿರೋ ನೀರಿನಂಶ ಎಲ್ಲ ಕಮ್ಮಿ ಆಗಬೇಕು. ಎಣ್ಣೆಯಲ್ಲಿ ಅದು ಫ್ರೈ ಆಗೋ ರೀತಿ ನಾವು ಈ ರೀತಿ ಹುರ್ಕೋತಾ ಇರಬೇಕು, ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು. ನೋಡಿದ್ರಲ್ವಾ? ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ನಾನು ಆಮೇಲೆ ಉಪ್ಪು ಹಾಕ್ತೀನಿ. ಈಗ ಈ ಚಿಕನ್ನಿಗೆ ಬೇಕಾಗಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿಣ ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಇಷ್ಟು ಮಸಾಲೆ ಪದಾರ್ಥಗಳನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ನೀರಿನಂಶ ಎಲ್ಲ ನೀಟಾಗಿ ಹೋಗಬೇಕು. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು. ಆ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರೊಳಗಡೆ ಮಸಾಲೆ ಎಲ್ಲ ತಣ್ಣಗಾಗಿರುತ್ತಲ್ವ, ಖಾರಕ್ಕೆ ಹದ ಮಾಡ್ಕೊಂಡಿದ್ದು, ಇದನ್ನೆಲ್ಲ ರುಬ್ಕೊಂಬಿಡೋಣ. ಈ ತೆಂಗಿನಕಾಯಿ ಮತ್ತು ಕಡಲೆ ಏನಿದೆಯೋ ಇದನ್ನು ನಾನು ಹುರಿಯೋಕ್ಕೆ ಹಾಕಿಲ್ಲ, ಎಣ್ಣೆಯಲ್ಲಿ ಸಪ್ರೇಟಾಗಿ ಹಾಗೆ ತೊಗೊಳ್ಳಿ. ಬರೀ ಮಿಕ್ಕಿದ ಪದಾರ್ಥಗಳನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಲ್ವ, ಆ ಎಲ್ಲ ಪದಾರ್ಥಗಳನ್ನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಇವಾಗ ಇಲ್ಲೂ ಕೂಡ ಚಿಕನ್ನು ನೀಟಾಗಿ ಎಣ್ಣೆಯೆಲ್ಲ ಬಿಟ್ಕೊಂಡು ಫ್ರೈ ಆಗಿದೆ. ಅಷ್ಟೊತ್ತಿಗೆ ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ. ಈ ರೀತಿ ಸಾಂಬಾರನ್ನ ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪಕ್ಕಾ ನಮ್ಮ ಮಂಡ್ಯ ಕಡೆ ಮಾಡೋವಂತಹ ಕೋಳಿ ಸಾರು ರುಚಿನೇ ಬರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಬನ್ನಿ, ಈಗ ಈ ಖಾರಕ್ಕೇನು ನಾವು ಆಡಿಸ್ಕೊಂಡಿದ್ವಲ್ವ, ಆ ಮಸಾಲೆನೆಲ್ಲ ಇವಾಗ ಇದರೊಳಗಡೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀರಿನ ಕ್ವಾಂಟಿಟಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಕೋಳಿ ಸಾರು ಅಂತ ಹೇಳಿದ್ನಲ್ವಾ, ಚಿಕನ್ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳುಗಿದ್ರೇ ರುಚಿ ಜಾಸ್ತಿ, ಇಲ್ಲಾಂದರೆ ಅದು ಗ್ರೇವಿ ಥರ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ನೀವು ನೀರನ್ನು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಇಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹದವಾಗಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ವ, ಈ ಅದಕ್ಕೆ ನೀವು ನೀರನ್ನು ಹಾಕ್ಕೊಂಡು ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ಇಲ್ಲಿಗೆ ನಾನು ಚಿಕನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ವ. ಸೊ ಈಗ ಎಷ್ಟು ಬೇಕಷ್ಟು ನೋಡಿಕೊಂಡು, ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಎಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ ಇದನ್ನು ಕೂಗಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಅದು ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಅಂದರೆ ಬೆಂದಿರೋದ್ರಿಂದ ತುಂಬ ಏನು ಬೇಡ. 2 ವಿಷಲ್ ನಾವು ಇಲ್ಲಿ ಕೂಗಿಸ್ಕೊಳ್ಳೋಣ. ನೋಡಿದ್ರಲ್ವಾ ಎಷ್ಟು ಈಸಿ ಈ ಚಿಕನ್ ಸಾರು ಮಾಡೋದು ಅಲ್ವಾ? ಯಾವುದೇ ರೀತಿಯಾದ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳು ಏನೂ ಹಾಕದೆ ಮನೆಯಲ್ಲಿರುವಂತಹ ಸಿಂಪಲ್ಲಾಗಿ ಸಿಗುವಂಥ ಪದಾರ್ಥಗಳಿಂದ ರೆಡಿ ಮಾಡ್ಕೋಬೋದು. ನೋಡಿದ್ರೆ 2 ವಿಷಲ್ ಆದಮೇಲೆ ಕುಕ್ಕರ್ ಮುಚ್ಚಳ ಇವಾಗ ಓಪನ್ ಮಾಡಿದೆ. ನೋಡಿ, ಚಿಕನ್ ಸಾರು, ನಮ್ಮ ಮಂಡ್ಯ ಕಡೆ ಮಾಡುವಂತಹ ಕೋಳಿ ಸಾರು ರೆಡಿಯಾಗಿದೆ. ಇದು ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಘಮ ಬರ್ತಾ ಇದೆ ಅಂದರೆ ಸಖತ್ತಾಗಿದೆ. 1 ಮುದ್ದೆ ತಿನ್ನೋರು ಖಂಡಿತವಾಗ್ಲೂ 2 ಮುದ್ದೆ ತಿಂತಾರೆ. ಈ ಥರ ನೀವು ಚಿಕನ್ ಸಾರು ಮನೆಯಲ್ಲಿ ಮಾಡಿಕೊಡೋದ್ರಿಂದ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಹೇಳಿ. ನೋಡಿದ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಕೋಳಿ ಸಾರು
ಪಕ್ಕದಲ್ಲಿ ನಂಚ್ಕೊಳ್ಳೋಕ್ಕೆ 2 ಈರುಳ್ಳಿ ಹಾಗೆ 2 ಸೌತೆಕಾಯಿ ಇದ್ದರೆ ಅದ್ರ ರುಚಿನೇ ಬೇರೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದು ಬರೀ ನೋಡೋದಕ್ಕೆ ಅಂತಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು.